ತಹಸೀಲ್ದಾರ್ ಅನ್ನೋದು ನಮ್ಮ ಬ್ರಿಟಿಷರಿಗೂ ಮುಂಚೆ ಅಮಲ್ದಾರ್ ಅಂತ ಕರೀತಿದ್ರು. ಅದು ತಹಸೀಲ್ದಾರ್ ಅಂತ ಬದಲಾವಣೆ ಆಯಿತು. ಪ್ರಾರಂಭದಲ್ಲಿ ರೈತರು ತಹಸೀಲ್ದಾರ್ ಅಂತಂದ್ರೆ ಅವ್ರನ್ನ ದೇವರ ರೀತಿ ನೋಡ್ತಿದ್ರು. ಯಾಕೆ ಅಂತಂದ್ರೆ ರೈತರಿಗೆ ಉಳಕ್ಕೆ ಭೂಮಿ ಕೊಡುವಂತಹ ಯಜಮಾನ ಅನ್ನೋ ತರ. ತದನಂತರ ಅದು ಬೇರೆ ಬೇರೆ ಇಲಾಖೆಗಳ ಸೃಜನೆ ಆಗಿ ಹಲವಾರು ಅಧಿಕಾರ ವಿಭಜನೆ ಆಗಿ ತಹಸೀಲ್ದಾರ್ಗೆ ಪ್ರಮುಖವಾದಂತಹ ಕೆಲಸ ನಿಗದಿಯಾಗಿ ಈಗೂ ಕೂಡ ಮಾತೃ ಇಲಾಖೆ ಅಂತಾನೆ ಕರೆಸ್ಕೊಳ್ತಾ ಇದೆ. ನಾವು ತಾಯಿ ಸ್ಥಾನದಲ್ಲಿ ಕೂತಾಗ ಈ ಚೇರಲ್ಲಿ ನಾವು ಎಲ್ಲರೂ ಕೂಡ ಸಮನಾಗಿ, ಎಲ್ಲರೂ ನಮ್ಮ ತಾಯಿ ಹೇಗೆ ಮಕ್ಕಳನ್ನ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು ಪ್ರತಿಯೊಬ್ಬರಿಗೂ ಸಮಾನವಾಗಿ ನೋಡ್ತಾರೆ. ಅದರಲ್ಲೂ ಯಾರಾದ್ರೂ ಒಬ್ಬ ವೀಕ್ ಇದ್ರೆ ತನ್ನ ಮಗನಿಗೆ ಅವನಿಗೆ ಹೆಚ್ಚಿನ ಕಾಳಜಿ ಕೊಟ್ಟು ಅವನನ್ನ ಮೇಲೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ತಾಯಿ. ಹಾಗೆ ಈ ಅಧಿಕಾರ, ಈ ಒಂದು ತಾಲೂಕು ಆಡಳಿತ ಅನ್ನೋದು ನಮಗೆ ಕಾನೂನಾತ್ಮಕವಾಗಿ ಸೇವೆ ಮಾಡಲಿಕ್ಕೆ ಅಧಿಕಾರ ಕೊಡೋದು. ಆ ಅಧಿಕಾರನ ತಲೆಗೆಸ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋದಲ್ಲ ಅನ್ನೋ ಒಂದು ಮನೋಭಾವದಿಂದ ಈ ತಾಲೂಕು ಬಂದಿದೆ. ಯಾಕೆಂದ್ರೆ ನಾನು ಬೆಳೆದಿದ್ದ ವಾತಾವರಣ, ನಾನು ಓದಿದ ಸಂಸ್ಥೆ, ನಾನು ಕಲಿಸಿದಂತಹ ಗುರುಗಳು, ನೀತಿ ಪಾಠ ಅವೆಲ್ಲವೂ ಕೂಡ ನನಗೆ ಮೈಗೂಡಿತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಕಂದಾಯ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ. ಅದು ಯಾಕೆ ಅಂತಂದ್ರೆ ಇದು ಇವತ್ತಿನ ಕೆಲಸ ಆದ್ರೆ ಅಲ್ಲಿ ರಿಜಿಸ್ಟರ್ ಆಗುತ್ತೆ, ಇಲ್ಲಿ 7ನೇ ದಿನ 8ನೇ ದಿನ ಆದ ತಕ್ಷಣ ಆರೇ ತಂದ್ಕೊಟ್ರೆ ಪಾಣಿ ಬರುತ್ತೆ. ಭೌತಿಕ ಆದ್ರೆ 16ನೇ ದಿನಕ್ಕೆ ಪಾಣಿ ಬರುತ್ತೆ. ಆದ್ರೆ ಇವತ್ತಿನ ಕೆಲಸಗಳು ಯಾವುದೂ ಸಮಸ್ಯೆ ಆಗ್ತಾ ಇಲ್ಲ ರೈತರಿಗೆ. 106 ವರ್ಷದ ಹಳೆ ಕೆಲಸಗಳು ಇನ್ನೂ ಉಳ್ಕೊಂಡಿದೆ. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಅದನ್ನ ರಿಪೇರಿ ಎಷ್ಟು ಮಾಡೋದು ಸಾಧ್ಯವಿಲ್ಲ. ನನ್ನ ಒಂದು ಈ ಕರ್ತವ್ಯದ ಅವಧಿಯಲ್ಲಿ ನನಗೆ ಕೆಲವೊಂದು ಕಣ್ಣಿಗೆ ಕಾಣುವಂತಹ ಹಲವಾರು ಕೆಲಸಗಳನ್ನ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಿಮ್ಮೆಲ್ಲರ ಸಹಕಾರ, ಅದರಲ್ಲೂ ಸರ್ವೆ ಇಲಾಖೆಯಲ್ಲಿ ವಸಂತ ಅವರು, ಜಯಣ್ಣ ಅವರು, ಮತ್ತೆ ನಮ್ಮೆಲ್ಲ BA ಹೋಗಲಿ ಮತ್ತೆ ನಮ್ಮ ಸಿಬ್ಬಂದಿ ಸೇರಿ ಜೋಡಿ ಗ್ರಾಮಗಳನ್ನ ಒಂದು ಕಾನ್ಸೆಪ್ಟೇ ನಮ್ಗೆ ಗೊತ್ತಿರಲಿಲ್ಲ. ಜೋಡಿ ಗ್ರಾಮ ಅಂತಿದ್ದಾರೆ, ಜೋಡಿ ಅಂತಂದ್ರೆ 2 ಗ್ರಾಮ ಸೇರಿ ಜೋಡಿ ಗ್ರಾಮ ಅಂತ ನನ್ನ ಕಲ್ಪನೆ. ಆದ್ರೆ ಜೋಡಿ ಗ್ರಾಮ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಆ ದಾಖಲೆಗಳೇನು, ಯಾತಕ್ಕೆ ಇವು ರೈತರ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಸೇರಿ ಅದನ್ನ ಬಗೆಹರಿಸಿ. ಸೊ ಇದು ನನ್ನ ಕರ್ತವ್ಯ ಅವಧಿಯಲ್ಲಿ ಒಂದು ಅಳಿಲು ಸೇವೆ. ಇನ್ನು 2 ಬಾರಿ ಎಲೆಕ್ಷನ್ ಬಂತು. 2 ಎಲೆಕ್ಷನ್ ಅಲ್ಲೂ ಕೂಡ ಎಲ್ಲರೂ ಸಾರ್ವಜನಿಕರು ಹೇಳೋದು, ನನಗೆ ಇವನ್ ನಮ್ಮ ಪತ್ರಿಕಾ ಮಿತ್ರರು ಹೇಳೋದು, ಸರ್ 2 ಎಲೆಕ್ಷನ್ ಅಲ್ಲೂ ಒಂದು ಗಲಾಟೆ ಆಗ್ತಿದ್ದ ಮಾಡಿದ್ದೀವಿ ಸರ್, ಪ್ರತಿ ಎಲೆಕ್ಷನ್ ಅಲ್ಲೂ ಗಲಾಟೆ ಆಗ್ತಿದ್ದು ಅಂತ. ನನಗೆ ಅನುಭವ ಬಂದಿದ್ದು, ಚುನಾವಣೆ ಮಾಡುವಾಗ ಎಲ್ಲ ರಾಜಕೀಯ ಪ್ರತಿನಿಧಿಗಳನ್ನ ಸಮಾನವಾಗಿ ಮಾಹಿತಿ ಕೊಡಬೇಕು. ಏನು ಕಾನೂನಿದೆ ಅದನ್ನ ಅರಿವು ಮೂಡಿಸ್ಬೇಕು. ನಾವು ಏನೇ ನಿರ್ಧಾರ ತಗೊಂಡ್ರೆ ಅದು ಸಮಾನವಾಗಿ ಕಾಣಬೇಕು. ಆಗ ಎಲ್ಲೂ ಬದಲಾಗಲ್ಲ. ಮತ್ತೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾವಣೆಯಲ್ಲಿ ಭಾಗವಹಿಸಿದಾಗ ಎಲ್ಲರೂ ಕೂಡ ಒಂದು ಸಮನ್ವಯ ರೀತಿಯಲ್ಲಿ ಮಾಡಿದಾಗ, ಮತ್ತೆ ಪ್ರಮುಖವಾಗಿ ನಮ್ಮ PROs ಅದರಲ್ಲೂ ಶಿಕ್ಷಕ ವೃಂದದವರು ಅವರು ಮಾತ್ರ ತುಂಬಾ ಒಳ್ಳೆಯವರು. ಅವ್ರಿಗೆ ಏನ್ ಕೇಳ್ತಾರೆ, ಬೇಸಿಕ್ ಊಟ ಉಪಚಾರ ಏನು ನಾವು ಕಳಿಸ್ಕೊಡ್ತೀವಿ ಅದನ್ನ ಅವ್ರಿಗೆ ನೀಟಾಗಿ ಮಾಡಿಕೊಟ್ಟಲ್ಲಿ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನನ್ನ ಅನುಭವದ ಮಾತು. ಎಲ್ಲೂ ಕೂಡ ನಮಗೆ ಸಮಸ್ಯೆ ಮಾಡಲಿಲ್ಲ, ಒಂದು ಕಂಪ್ಲೇಂಟ್ ಬರಲಿಲ್ಲ. ಎಷ್ಟೋ ಕೆಲವೊಂದು ಕೆಲಸದಲ್ಲಿ ಕೆಲವೊಂದು ಅನಾರೋಗ್ಯ ಕಾರಣವಾಗಿ ನಮ್ಮ ಸುಬ್ಬಾರೆಡ್ಡಿ ಅವರು ಹೇಳೋದು, ಸರ್ ಅವ್ರಿಗೇನೋ ಹುಷಾರಿಲ್ಲ, ಅವ್ರಿಗೇನೋ ಸಹಾಯ ಮಾಡಿ ಅಂತ. ಆ ರೀತಿ ತಾಯಿ ಸ್ಥಾನದಲ್ಲಿ ಕೂತಾಗ ನಾವು ತಾಯಿ ರೀತಿಯಲ್ಲೇ ನೋಡಿ ಹಲವಾರು ಜನಕ್ಕೆ ನಾವು ಸಹಾಯ ಮಾಡಿದ್ವಿ. ನಮ್ಮ ಸಿಬ್ಬಂದಿನೂ ಅಷ್ಟೇ ಬರ್ತಾರೆ, ಸರ್ ನನಗೆ 2 ದಿವಸ ರಜೆ ಬೇಕು, ನಂದು ಮಂಗಳೂರು, ಗುಲ್ಬರ್ಗ ಈ ರೀತಿ ಇದೆ ಅಂತ ಬಂದಾಗ ಆಯ್ತು ಹೋಗ್ಬನ್ನಿ ಅಂತ. ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿಲ್ಲ ಅಥವಾ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇಲ್ಲ ಅಂತಂದ್ರೆ ಉದಾರವಾಗಿ ನಾನು ಕೊಟ್ಟಿರ್ತೀನಿ. ಅದೆಲ್ಲವೂ ಕೂಡ ನಾನು ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೆ, ಇಲ್ಲಿ ಆ ರೀತಿ ಕೆಲಸ ಮಾಡಬೇಕು. ಯಾಕೆಂತಂದ್ರೆ 2 ವರ್ಷದಲ್ಲಿ ನಾವು ಏನ್ ಅಳಿದು ಸೇವೆ ಮಾಡ್ತೀವಿ ಅದೇ ಶಾಶ್ವತವಾಗಿ. ನಾವು ವ್ಯಕ್ತಿ, ನಮ್ಮ ಜೀವನೇ ಶಾಶ್ವತ ಅಲ್ಲ, ಹುಟ್ಟದ ಮೇಲೆ ಒಂದು ಅಧಿಕಾರ ಶಾಶ್ವತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅರ್ಥ ತಲೆಗೆಸ್ಕೊಂಡಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ, ಕೆಲವೊಂದು ಆಗದೇ ಇಲ್ಲ. ಅವರು ಜನ ಬರ್ತಿರ್ತಾರೆ, ಅವ್ರು ಸಮಾಧಾನವಾಗಿ
ಆಗೋದಿಲ್ಲ ಅಥವಾ ಇನ್ನೊಂದು ಟೈಮ್ ಹಿಡಿಯುತ್ತೆ. ಮತ್ತೆ ಈಗ ಬೋಡಿ ಆಂದೋಲನ ಮಾನ್ಯ ಮಂತ್ರಿಗಳು ಮಾಡ್ತಿದ್ದಾರೆ, ಹಲವಾರು ಸರ್ವೆ ನಂಬರ್ಗಳನ್ನ ನಾವು ಮಾಡಿದ್ದೀವಿ. ಅದರಲ್ಲಿ ಈಗ ಮುಂದುವರಿಸ್ತಾರೆ ನಮ್ಮ ಹೊಸ ನೂತನ ತಹಶೀಲ್ದಾರ್ ಅವರು ಕೂಡ. ಅದಕ್ಕೆ ಸರ್ವೆ ಇಲಾಖೆಯವರು, ಕಂದಾಯ ಇಲಾಖೆಯವರು ಹೆಚ್ಚು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದೀವಿ. ಅದು ಕೂಡ ಇನ್ನ ಕೆಲವೇ ತಿಂಗಳಲ್ಲಿ ಸಂಪೂರ್ಣ ಆಗಲಿ. ಹಲವಾರು ವರ್ಷಗಳಿಂದ ಕನಸು ಇಂದಿನ ಮಾನ್ಯ ಕಂದಾಯ ಸಚಿವರು ಮತ್ತೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಮುಂದಾಳತ್ವದಲ್ಲಿ ಈ ತಾಲೂಕು, ಈ ಜಿಲ್ಲೆ, ಈ ರಾಜ್ಯ ನಿಜವಾಗ್ಲೂ ಪುಣ್ಯ ಮಾಡಿತ್ತು. ಈ ರೀತಿಯ ಮಂತ್ರಿಗಳು ಬರ್ತಿದ್ದು ಎಲ್ಲವೂ ಕೂಡ ಸುಗಮವಾಗಿ ಈ ಪಿ ನಂಬರ್ ಅಂತ ಏನು ರೈತರಿಗೆ ಬಾಧೆ ಕೊಡ್ತಾ ಇದೆ ಅದು ಒಂದು ಅಂತ್ಯ ಕಾಣುವಂತ ಒಂದು ದಿನಗಳು ಬರ್ತಾ ಇದೆ. ಇನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಂತೂ ಯಾವುದೇ ಸಭೆ ಸಮಾರಂಭಗಳಿರ್ಬೋದು, ಜಯಂತಿಗಳಿರ್ಬೋದು, ಚುನಾವಣೆ ಇರ್ಬೋದು, ಎಲ್ಲೂ ಕೂಡ ನಮಗೆ ಯಾರು ಕೂಡ ಏನು ಒಂದು ರೀತಿಯಲ್ಲಿ ಸಿಸ್ಟರ್ಸ್ ಬ್ರದರ್ಸ್ ಅಥವಾ ಏನೋ ಒಂದು ಸಂಬಂಧ ರೀತಿಯಲ್ಲಿ ನಮ್ಮ ನಡೆಸ್ಕೊಂಡಿದ್ದೀವಿ. ನಾನು ಹಾಗೆ ಇದ್ದೆ. ಹಾಗಾಗಿ ಎಲ್ಲ ತಾಲೂಕು ಆಡಳಿತ, ತಾಲೂಕು ಆಡಳಿತಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ಎಲ್ಲ ಇಲಾಖೆಯ ನೌಕರರು, ನಮ್ಮ ನೌಕರ ಸಂಘದ ಅಧ್ಯಕ್ಷ ಯಾವಾಗಲೂ ಹೇಳ್ತಿರೋದು, ಸರ್ ನೀವು ಬಂದಿದ್ದೀರಿ, ಯಾವುದೇ ಕಾರಣಕ್ಕೂ ಯಾವುದೇ ಜಯಂತಿಗಳು ಕಲೆಕ್ಷನ್ ಮಾಡೋದು. ಪಾಪ ಅವ್ರು ಹೇಳೋದು ಆಗಲೇ ಅದನ್ನ ನಾವು ಸಹಕಾರ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇಂದಿನ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಅವರು ಎಲ್ಲ ಕಡೆ ಈ ರೀತಿ ವ್ಯವಸ್ಥೆ ಇರೋದಿಲ್ಲ. ಸೊ ಅವರು ಹೆಚ್ಚಿನ ಬಳಸುವಂತ ಒಂದು ಪರಿಸ್ಥಿತಿ ಅವರು ನಿರ್ಮಾಣ ಮಾಡಿದ್ರಿಂದ ನಮ್ಮ ಅಧಿಕಾರಿಗಳು ಕೂಡ ಅದು ಸಹಾಯ ಆಯಿತು. ಎಷ್ಟೋ ಬಾರಿ ಇಲ್ಲಿ ಸಾಲಾಗಿ ರೈತರು ನಿಂತಿದ್ರು. 3 ಗಂಟೆಗೆ ಊಟಕ್ಕೆ ಹೋಗುವಂತ, 4 ಗಂಟೆಗೆ ಊಟಕ್ಕೆ ಹೋಗುವಂತ ನಿದರ್ಶನ ಇದೆ. ಯಾತಕ್ಕೆ ಅಂತಂದ್ರೆ ನಾನು 1 ಅವರ್ ಊಟ ನಿಧಾನ ಮಾಡಿದ್ರೆ ಏನಾಗೋದಿಲ್ಲ. ಆದ್ರೆ ಯಾರೋ ಬಸ್ ಹತ್ತಿ 2 ಅವರ್ ಅಥವಾ 1 ಅವರ್ ಇಲ್ಲಿ ಬಂದು ನನ್ನನ್ನು ನೋಡ್ಲಿಕ್ಕೆ 3-4 ದಿವಸ ವೇಟ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ನಮ್ಮ ಮೀಟಿಂಗ್ ಶೆಡ್ಯೂಲ್ ಎಲ್ಲೋ ರೀತಿ ಗೊತ್ತಿಲ್ಲ, ಹಲವಾರು ಬಾರಿ ವಾಪಸ್ ಹೋಗಿರ್ತಾರೆ. ಅವ್ರು ಬಂದಾಗ ಅಟ್ಲೀಸ್ಟ್ ನಾವು ಸೌಜನ್ಯಕ್ಕಾದ್ರೂ ಅವ್ರ ಕಷ್ಟ ಏನು ಅಂತ ಕೇಳಲಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರು ಶಾಪ್ ಹಾಕಿ ಹೋಗ್ತಾರೆ. ಆ ಒಂದು ಮನೋಭಾವದಲ್ಲಿ ನಾನು ಪ್ರತಿಯೊಬ್ಬರಿಗೂ ಏನಪ್ಪ ನಿಮ್ ಕಷ್ಟ ಅಂತ ಆಚೆ ಬಂದಾಗೂ ಕೂಡ 90% ಅವ್ರನ್ನ ಮಾತಾಡ್ತಾ ಹೋಗ್ತಿದ್ದೆ. ಅದೆಲ್ಲರೂ ಕೂಡ ನಮ್ಮ ಒಂದು ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ನನ್ನ ಹೆಚ್ಚಿನ ಕಂದಾಯ ಇಲಾಖೆ ಸಿಬ್ಬಂದಿ, ಸೊ ಎಲ್ಲರೂ ಕೂಡ 90% ಯೂತ್ಸ್ ಇದ್ದೀರಾ. ಮೇಡಮ್ ಕೂಡ ನಿಮ್ಮಷ್ಟೇ ಯಂಗ್ಸ್ಟರು. ಓಕೆ, ಇದು ಈ ದೇಶ ಕಟ್ಟುವಂತ ಯುವಕ ಪಡೆ ಇವರ ನಾಯಕತ್ವದಲ್ಲಿ ಮುಂದುವರಿವಿ. ಹಾಗೆ ನೀವು ಎಲ್ಲರೂ ಕೂಡ ನನಗೆ ಹೆಚ್ಚಿನ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ಕೆಲವೊಂದು ಬಾರಿ ಸ್ವಲ್ಪ ನಿಧಾನ ಮಾಡ್ತಿರೋರಿಗೆ ಬೈದಿದ್ದು, ಕೆಲವರಿಗೆ ಹೊಗಳಿದ್ದು, ಇನ್ನೂ ಮುಂದುವರೆದು ಯಾರು ಸ್ವಲ್ಪ ಸ್ಲೋ ಇರ್ತಾರೆ, ನಮ್ಮ ಹಳ್ಳಿ ಕಡೆ 2 ಎತ್ತು ಜೋಡೆತ್ತಿದ್ದಾಗ ಒಂದೆತ್ತು ಸ್ವಲ್ಪ ವೀಕ್ ಆದ್ರೆ ಇನ್ನೊಂದೆತ್ತು ಅದನ್ನ ದಬಾಯಿಸಿ ತಗೊಂಡೋಗುತ್ತೆ ಬಡ್ಡಿನ. ಹಾಗೆ ಎಷ್ಟೋ ಬಾರಿ ಒಬ್ಬ VA ಸ್ಲೋ ಇದ್ದಾಗ ಯಾರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಟ್ಯಾಗ್ ಮಾಡಿ ಆಯ್ತಪ್ಪ ಅವನು ನಿಮ್ ಜೊತೆಗೆ ತಗೊಂಬ ಅಂತ ಹೇಳಿ ಮಾಡಿಸಿದ್ವಿ. ಅವರು ಕೂಡ ಯಾಕೆ ಸರ್ ನನ್ನ ಸರ್ಕಲ್ ಅಲ್ಲ, ನಾನು ಯಾಕೆ ಮಾಡ್ಬೇಕು ಅಂತ ಇದು ಕೇಳಿಲ್ಲ. ಇಲ್ಲ ಸರ್, ಆಯ್ತು ಸರ್ ಮಾಡ್ತೀವಿ ಸರ್ ಅಂತ. ಅದು ನಿಜವಾಗ್ಲೂ ಕಮಿಟ್ಮೆಂಟ್. ಸಮಾಜ ನಾವು ಏನಾದರೂ ಸೇವೆ ಮಾಡಲಿಕ್ಕೆ ತಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದೆಲ್ಲ ತಗೊಳ್ತೀವಿ. ಹಾಗೆ ನಮ್ಮ ಕಚೇರಿ ಸಿಬ್ಬಂದಿ ನಿಜವಾಗ್ಲೂ ಅವರಂತೂ ಎಷ್ಟೋ ಬಾರಿ ಎಲೆಕ್ಷನ್ ಟೈಮಲ್ಲಿ 12 ಗಂಟೆ 1 ಗಂಟೆ ಎಲ್ಲ ಬಂದು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಯಾಕೆಂತಂದ್ರೆ ನಾನೊಬ್ಬ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತೇನೋ ನಾನು ದಲಿತ ಸೇವೆ ಮಾಡ್ಲಿಕ್ಕಾಯ್ತು. ಇವತ್ತು ನಾನು ಎಲ್ಲ ಮಾಡಿದ್ದೀನಿ ಅಂತ ಹೇಳಲ್ಲ, ಇನ್ನೂ ಮಾಡ್ಬೇಕಂದು ತುಂಬಾ ಇದೆ ಕಂದಾಯ ಇಲಾಖೆಯಲ್ಲಿ ಅಥವಾ ತಾಲೂಕು ಆಡಳಿತದಲ್ಲಿ. ಅದು ಇವತ್ತಿನ ದಿನಕ್ಕೆ ಎಲ್ಲ ಕಂಪ್ಯೂಟರ್ ಯುಗ ಆಗಿ ಇನ್ನೊಂದು 3 years ಒಳಗಡೆ ಎಲ್ಲ ಸ್ಕ್ಯಾನ್ ಆಗಿ ಕುಟುಂಬ ಎಲ್ಲ ಕ್ಲಿಯರ್ ಆದ್ರೆ ಈ ಏನು ಹಳೆ ಶತಮಾನದ ಕೆಲಸಗಳು ಬಾಕಿ ಇವೆ ಅವು ಕ್ಲಿಯರ್ ಆಗುತ್ತೆ. ಮತ್ತೆ ನಮ್ಮ ಗ್ರಾಮ ಸಹಾಯಕರು ಅವರಂತೂ ಈ ಲ್ಯಾಂಡ್ ಮೀಟ್ ಮಾಡುವಾಗ ಅಥವಾ ಈ ಆಧಾರ್ ಸೀಡಿಂಗ್ ಮಾಡುವಾಗ ಅವರು ಹೆಚ್ಚಿನ ಕಾಳಜಿ ವಹಿಸಿ ಸಹಕಾರ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಮತ್ತೆ ನಮ್ಮ ಎಲ್ಲ ಉಪ ತಹಶೀಲ್ದಾರರು ಅವರು ಎಂದು ನನಗೆ ಹೆಚ್ಚು ಅವರ ಸರ್ಟಿಫಿಕೇಟ್ ಕೊಡುವಾಗ ಮತ್ತೊಂದಕ್ಕೆ ಎಲ್ಲೂ ಸಾರ್ವಜನಿಕರು ಹೆಚ್ಚು
ಹಾಗಾಗಿ ಅವರು ಕೂಡ ಈ ತಾಲೂಕು ಆಡಳಿತದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಡ್ರೈವರ್ಸ್, ನಮ್ಮ ಆಕಾಶ್ ಮತ್ತೆ ನಮ್ಮ ಲಕ್ಷ್ಮಿ, ನಿಜವಾಗ್ಲೂ ಅವರಂತೂ ರಾತ್ರಿ 3 ಗಂಟೆ 4 ಗಂಟೆವರೆಗೂ ಚುನಾವಣೆ ಕೆಲಸದಲ್ಲಿ ಕೆಲಸ ಮಾಡಿದ್ರು. ಅವ್ರು ನೋಡಿದ್ರೆ ನಾನು ಇದೇ ನನ್ನ ಕರ್ಮ, ಅವ್ರ ಪಾಪ ಯಾಕಪ್ಪ ಅನ್ನೋ ತರ ನನ್ನ ಒಂದ್ಸಲ ಎಷ್ಟೋ ಸಲ ಫೀಲ್ ಆಗಿದೆ. ಸೊ ಅವರಂತೂ ನನಗೆ ಒಂಥರ ಬಾಡಿಗಾರ್ಡ್ ಇದ್ದಂಗೆ ಇರೋದು. ಯಾಕಂದ್ರೆ ತಹಶೀಲ್ದಾರ್ ಯಾರು ಬಾಡಿಗಾರ್ಡ್ ಇರಲ್ಲ, ಡ್ರೈವರೇ ಬಾಡಿಗಾರ್ಡ್. ಸೊ ಇಲ್ಲೇ ಹೋದ್ರು ಅವರು ನನಗೆ ಜೊತೆ ನಿಂತು. ಮತ್ತೆ ಯೂಶಲಿ ಡ್ರೈವರ್ಸ್ ಅಂತಂದಾಗ ಎಲ್ಲರೂ ಹೇಳೋರು, ಡ್ರೈವರ್ಸ್ ಮುಂದೆ ಫೋನಲ್ಲಿ ಮಾತಾಡ್ಬೇಡ, ಅಥವಾ ರಾಜಕೀಯವಾಗಿ ಇನ್ನೊಬ್ಬರ ಹತ್ರ ಏನೋ ಮಾಹಿತಿ ಹೇಳ್ತಾರೆ ಹಾಗೆ ಹೀಗೆ ಅಂತ. ನನಗೆ ಎಂದೂ ಕೂಡ ಆ ರೀತಿ ಭಾವನೆ ಬರಲಿಲ್ಲ, ಅವರೆಲ್ಲರೂ ಕೂಡ ಆ ರೀತಿ ನಡ್ಕೊಂಡಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ನಮ್ಮೆಲ್ಲ ಡಾಟಾ ಎಂಟ್ರಿ ಆಪರೇಟರ್, ಈ ಸ್ಕ್ಯಾನಿಂಗ್ ಮಾಡೋ ಡಾಟಾ ಎಂಟ್ರಿ ಆಪರೇಟರ್, ಅವರು ಕೂಡ ಹೆಚ್ಚಿನ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಪ್ರಮುಖವಾಗಿ ನಮ್ಮಲ್ಲಿ ನಾರ್ತ್ ಕರ್ನಾಟಕದಿಂದ ಅಥವಾ ಈ ಮಂಗಳೂರು ವಿಭಾಗದಿಂದ ಬಂದು ಇಲ್ಲಿ ಜಾಬ್ ತಗೊಂಡು ಕೆಲಸ ಮಾಡ್ತಾರೆ. ತಂದೆ ತಾಯಿನ ಬಿಟ್ಟು, ಫ್ಯಾಮಿಲಿನ ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರು ಕೂಡ ಏನೇನೋ ಟ್ರೈ ಮಾಡಿ ಬೇರೆ ಕಡೆ ವರ್ಗಾವಣೆ ಅಥವಾ ಮತ್ತೊಂದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಇಡೀ ಫ್ಯಾಮಿಲಿನ ಬಿಟ್ಟು ಈ ಒಂದು ಸಮಾಜ ಸೇವೆ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತೆ ಎಲ್ಲರೂ ಕೂಡ ತುಂಬಾ ಬುದ್ಧಿವಂತರು. PUCಯಲ್ಲಿ 90%, 85% ತೆಗೆದಿರುವಂತಹ ವಿದ್ಯಾರ್ಥಿಗಳು. ಸೊ ಅವರೆಲ್ಲ ತಂದೆ ತಾಯಿನ ಬಿಟ್ಟು ತುಂಬಾ ಹೆಣ್ಮಕ್ಳಿದ್ದೀರಾ, ನೀವೆಲ್ಲರೂ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಮತ್ತೆ ನಮ್ಮ ಫುಡ್ ಸೆಕ್ಷನ್, ಸೊ ಅವರಂತೂ ಸ್ಟಾರ್ಟಿಂಗ್ ನಾನು ಅವ್ರಿಗೆಲ್ಲ ಹೇಳಿದ್ದೆ, ನೋಡಿಯಮ್ಮ, ನಾನಂತೂ ಯಾವುದೇ ಕಾರಣಕ್ಕೂ ಆ ಅನ್ನ ಬಡವರು ಕೊಡೋಂಥದ್ದು, ಅದರಿಂದ ನನ್ನ ನಿರೀಕ್ಷೆ 0 ಇರುತ್ತೆ, ಅದನ್ನ ನೀವು ಪಾಲನೆ ಮಾಡಬೇಕು ಅಂತ. ಸೊ ಆ ವಿಚಾರವಾಗಿ ಅವರು ಕೂಡ ಇಡೀ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಮಾಹಿತಿ ಕೊಟ್ಟರು. ತಹಶೀಲ್ದಾರ್ ಆ ರೀತಿ ಇಲ್ಲಪ್ಪ, ಸೊ ಯಾವುದೇ ಕಾರಣಕ್ಕೂ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅವರು ಕೂಡ ತಿರುಗಿ ಹೇಳಿ ನಮ್ಮ ಒಂದು ಕೆಲಸದಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅದು ಆಹಾರ ನಿರೀಕ್ಷಕರು ನಮ್ಮ ಶ್ರೇಯಸ್ಸಿದ್ದವರಿರ್ಬೋದು, ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಮತ್ತೆ ಪ್ರಮುಖವಾಗಿ ನಾನು ಕಚೇರಿಯಲ್ಲಿ ಇಲ್ಲ ಅಂತಂದ್ರೆ ಪ್ರತಿಯೊಂದು ಕೆಲಸ ಜವಾಬ್ದಾರಿ ಒಂಥರ ಅವರು ಮಿನಿ ತಹಶೀಲ್ದಾರ್ ಇದ್ದಂಗೆ ನಮ್ಮ ಶ್ರೇಯಸ್ಸಿದ್ದಾರೆ. ಯಾಕೆಂತಂದ್ರೆ ಗ್ರೇಡ್ 2 ತಹಶೀಲ್ದಾರ್ಗಳು ಇರ್ತಾರೆ, ಅವ್ರಿಗೆ ಏನಿದ್ರು ಸರ್ಟಿಫಿಕೇಟ್ಗಳು ಸಂಬಂಧಪಟ್ಟಂಗೆ ಅಷ್ಟೇ ಹೋಗ್ತಾರೆ. ಇನ್ನ ರೆಕಾರ್ಡ್ ಇರ್ಬೋದು ಅಥವಾ ಈ ಏನಾದರೂ ಪಾಣಿ ತಿದ್ದುಪಡಿ, ಖಾತೆ ದುರಸ್ತಿ ಎಲ್ಲವೂ ಕೂಡ ಜವಾಬ್ದಾರಿ ಶ್ರೇಯಸ್ಸಿದ್ದಾರೆ. ಅವರಂತೂ ನನ್ನಂತೆ ತಾಳ್ಮೆ ಸ್ವಭಾವಗಳು, ಶಾಂತಮೂರ್ತಿ. ಹಾಗಾಗಿ ಎಲ್ಲೂ ಕೂಡ ಅವ್ರ ಮೇಲೆ ನಮಗೆ ತೊಂದರೆ ಆಗಿಲ್ಲ, ಲಿಗೇಷನ್ ಬರಲಿಲ್ಲ, ತುಂಬಾ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ಕೂಡ ಈ ವೇದಿಕೆಯಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ನಮ್ಮ ಎಲ್ಲ 4 ಜನ RIs ಅವರೊಂಥರ ಪಿಲ್ಲರ್ಸ್. ಒಂದು ಬಿಲ್ಡಿಂಗ್ಗೆ ಹೇಗೆ ಪಿಲ್ಲರ್ ಇಂಪಾರ್ಟೆಂಟ್, 4 ಪಿಲ್ಲರ್, ಹಾಗೆ ಈ ತಾಲೂಕಿಗೆ ತಹಶೀಲ್ದಾರ್ಗೆ ಯಾರಪ್ಪ ಪಿಲ್ಲರ್ಸ್ ಅಂದ್ರೆ RI. ಯಾಕೆಂತಂದ್ರೆ ನಾವು ಪ್ರತಿಯೊಬ್ಬರು ಈ ಕೆಲಸ ಮಾಡ್ತಿದ್ದ ನಾವು ಇಲ್ವೋ, ಗ್ರಾಮ ಸಹಾಯಕ ಕೆಲಸ ಮಾಡ್ತಿದ್ದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. RIs ಒಂಥರ RI ಅಂತಂದ್ರೆ ಇನ್ಸ್ಪೆಕ್ಟರ್ ಇದ್ದಂಗೆ, ರೆವಿನ್ಯೂ ಇನ್ಸ್ಪೆಕ್ಟರ್. ಅವ್ರು ಇನ್ಸ್ಪೆಕ್ಟರ್ ತರ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲೇನಾದ್ರೂ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಅವರು ಕೂಡ ನನಗೆ ಇರುವಷ್ಟು ದಿನ ಕೆಲವರು ಬಯಸ್ಕೊಂಡಿದ್ದೀರಾ, ಮತ್ತೆ ನೀವು ಬಂದು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರಾ. ಆದ್ರೂ ಕೂಡ ಪ್ರೀತಿ ವಿಶ್ವಾಸ ನಿಮ್ಗೆ ಕಡಿಮೆ ಆಗಿಲ್ಲ. ಯಾಕೆಂತಂದ್ರೆ ನನ್ನ ಉದ್ದೇಶ ಒಂದೇ ಇತ್ತು, ಕೆಲಸ ಮಾಡೋದು, ಬೇರೆ ನಿರೀಕ್ಷೆ ಇರಲಿಲ್ಲ. ನಾನು ಫಸ್ಟ್ ಬಂದಾಗ ಹೇಳಿದ್ದೆ, ಯಾರು ಕೂಡ ನನಗೆ ಕಲೆಕ್ಷನ್ ಮಾಡಿ ಕೊಡಿ ಅಂತ ಒಂದು ದಿನಕ್ಕೂ ನಾನು ಕನ್ಸಲ್ಲ ಒಂದ್ಸಲ ಹೇಳಲ್ಲ. ಸಾರ್ವಜನಿಕ ಕೆಲಸ ನನಗೆ ಕಂಪ್ಲೇಂಟ್ ಬಂದಿದ್ದಾಗ ನೋಡ್ಬೋದು. ನಾನು ಇಲ್ಲಿ ಬಂದಿರೋದು ಕಲೆಕ್ಷನ್ ಅಲ್ಲ, ಇಲ್ಲಿ ಬಂದಿರೋದು ಸರ್ವಿಸ್ ಮಾಡೋಕ್ಕೆ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಅದೇ ರೀತಿ ನಡ್ಕೊಂಡೆ. ಯಾವುದೇ ಫೋಟೋಕ್ಕಾಗಲಿ ಮತ್ತೊಂದಕ್ಕಾಗಲಿ 1 ರೂಪಾಯಿ ಮತ್ತೊಂದು ಖರ್ಚು ಏನು ಮಾಡ್ತೀನಿ ಹೋಗಿಲ್ಲ. ಯಾಕೆಂತಂದ್ರೆ ನಾಳೆ ದಿವಸ ಏನೋ ತಹಶೀಲ್ದಾರ್ ಅಷ್ಟು ಖರ್ಚು ಮಾಡಬೇಕು, ಪ್ರೋಟೋಕಾಲ್ ಮತ್ತೊಂದು ಅಂತ ಖರ್ಚು ಮಾಡಿ ನಾಳೆ ಎಲ್ಲೋ ಸಮಸ್ಯೆ ಮಾಡ್ಕೊಂಡು ನಾಳೆ ಅವ್ರ ತಂದೆ ತಾಯಿ ಮಕ್ಕಳು ಹೆಂಡತಿ ಮಕ್ಕಳಿಗೆ ಉತ್ತರ ಕೊಡಬೇಕಾಗುತ್ತೆ ಸಮಸ್ಯೆ ಅಲ್ಲ. ಹಾಗಾಗಿ ಆ ಒಂದು ಸಮಸ್ಯೆ ನೀವು ಮಾಡ್ಕೊಂಡ್ರಿ ನನ್ನಿಂದ ಅಂತ ಹೇಳಿ ಅವ್ರಿಗೆ ಮೊದಲನೇ ಬಾರಿಗೆ ಹೇಳಿದ್ದೆ. ಅದೇ ರೀತಿ ಕೊನೆಯವರೆಗೂ ಹೇಳ್ಕೊಂಡೆ. ಆದರೂ